ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯ ಸಾಹಿತ್ಯ ಲಯನ್ಸ್ ಸಂಸ್ಥೆ ಹಾಗೂ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಜೊನೆಲ್ ಕಮಿಟಿ ಸದಸ್ಯರಾದ ದೇವರಸೇಗೌಡ ಅವರು ಉದ್ಘಾಟಿಸಿದರು. ಇದೇ ವೇಳೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು. ನಂತರ ಆಸ್ಪತ್ರೆಯ ಆವರಣದಲ್ಲಿ ಸಾಹಿತ್ಯ ಲಯನ್ಸ್ ಅಧ್ಯಕ್ಷರಾದ ಸಿ.ಜೆ. ಸುಜಾತ ಕೃಷ್ಣ ಅವರು ಗಿಡ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸಹ ಗಿಡ ನೆಟ್ಟು ಬೆಳೆಸಬೇಕು. ಇದರಿಂದ ನಮ್ಮ ಆರೋಗ್ಯಕ್ಕೆ ಉತ್ತಮ ಗಾಳಿ ಹಾಗೂ ಪರಿಸರದ ಉಳಿವಿಗಾಗಿ ನಾವೆಲ್ಲರೂ ಗಿಡ ಮರಗಳನ್ನು ಬೆಳೆಸಿ ಒಳ್ಳೆಯ ಪರಿಸರದ ವಾತಾವರಣ ನಿರ್ಮಿಸಬೇಕು ಎಂದು ಕರೆ ಕೊಟ್ಟರು. ಬಳಿಕ ಮಾತನಾಡಿದ ಜೊನೆಲ್ ಕಮಿಟಿ ಸದಸ್ಯರಾದ ದೇವರಸೇಗೌಡ ಅವರು, ಲಯನ್ಸ್ ಸಂಸ್ಥೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದೆ. ಗಿಡ ನೆಡುವ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಪ್ರತಿಯೊಬ್ಬರೂ ಸಹ ಗಿಡ ನೆಡಬೇಕು. ಹಿಂದೆ ಮರಗಳನ್ನು ಬೆಳೆಸುವ ಪದ್ಧತಿ ಇತ್ತು. ಇಂದಿನ ತಲೆಮಾರಿನಲ್ಲಿ ಮರಗಳನ್ನು ಕಡಿಯುತ್ತಿದ್ದಾರೆ. ಮರಗಳನ್ನು ಬೆಳೆಸುವ ಪದ್ಧತಿ ಕೂಡ ಬದಲಾಗಿದೆ. ಕಮರ್ಷಿಯಲ್ ಮರಗಳನ್ನು ಬೆಳೆಸುತ್ತಿದ್ದಾರೆ. ಒಳ್ಳೆಯ ಪರಿಸರಕ್ಕೆ ನಾವು ಪ್ರತಿಯೊಬ್ಬರೂ ಸಹ ಗಿಡ ಮರಗಳನ್ನು ಬೆಳೆಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹುಲಿವಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್. ಪ್ರೇಮ, ಕಸಿವೆ ರಾಜ್ಯಾಧ್ಯಕ್ಷ ಪೋತೆರ್ ಮಹದೇವ್, ಡಾಕ್ಟರ್ ಕೆ.ಎಸ್. ಶಿವಪ್ರಸಾದ್, ಪರಿಸರ ಪ್ರೇಮಿ ಸಾಲುಮರದ ನಾಗರಾಜು, ಉಮಾ, ಕೃಷ್ಣೇಗೌಡ, ಪಿಡಿಒ ಚಂದ್ರು, ಪ್ರಮೀಳಾ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕೆಲಸ ಮಾಡ್ತಾ ಇದ್ವಿ ಇದೇ ವಿಚಾರವಾಗಿ ಮತ್ತು ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಳ್ತಾ ಬರ್ತಾ ಇದ್ದೀವಿ. ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ದೇವರಸೇಗೌಡರು ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸಸಿ ನೆಡುವ ಕಾರ್ಯಕ್ರಮ ಉದ್ಘಾಟನೆ ಮಾಡಲು ಆಗಮಿಸಿರುವಂಥ ದೇವರಸೇಗೌಡರಿಗೆ ಮತ್ತು ಅಧ್ಯಕ್ಷತೆ ವಹಿಸುವಂಥ ಪಂಚಾಯಿತಿ ಅಧ್ಯಕ್ಷ ಅಂತ ಎಸ್. ಪ್ರೇಮರವರೇ, ಪರಿಸರ ಪ್ರಸ್ತಾವನೆಯನ್ನು ಮಾತನಾಡುವಂಥ ಪೋತೆರ್ ಮಹಾದೇವ್ ಅವರೇ, ನಿರಂತರವಾಗಿ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಸದಾ ಬರ್ತಾ ಇರುವಂಥ ಮಹಾದೇವಣ್ಣವರೇ ಮತ್ತು ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾವು ಲಯನ್ಸ್ ಸಂಸ್ಥೆ ವತಿಯಿಂದ ಸಸಿ ನೆಡೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ. ಅದೇ ರೀತಿ ಯಾಕಂದರೆ ಈ ಪರಿಸರದಲ್ಲಿ ಶುದ್ಧವಾದ ಗಾಳಿ ಎಲ್ಲ ಸೇವನೆ ಜನರಿಗೆ ಅತ್ಯಗತ್ಯ. ಮತ್ತು ಹಣ್ಣು ಹಂಪಲು ನೀಡುವುದರಿಂದ ಸಸ್ಯಗಳಿಂದ ಹಣ್ಣು ಹಂಪಲು ಬರುತ್ತದೆ. ಅದರಿಂದ ಜನರಿಗೆ ಅನುಕೂಲ ಆಗ್ತದೆ ಮತ್ತು ಗಾಳಿ ಸ್ವಚ್ಛವಾದ ಗಾಳಿ ಸಿಗುತ್ತದೆ. ಅದರಿಂದ ಆರೋಗ್ಯನೂ ಇಂಪ್ರೂವ್ ಆಗ್ತದೆ. ಈ ಒಂದು ಕಾರ್ಯಕ್ರಮ ಇದೇ ರೀತಿ ಮುಂದೆ ನಡ್ಕೊಂಡು ಯಶಸ್ವಿಯಾಗಲಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಈಗ ಇಲ್ಲಿ ಸಾಹಿತ್ಯ ಲಯನ್ಸ್ ಸಂಸ್ಥೆಯವರು ಗಿಡ ನೆಡುವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಲಯನ್ಸ್ ಸಂಸ್ಥೆಗಳು ಪ್ರತಿ ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ವೈದ್ಯಕೀಯ ತಪಾಸಣಾ ಶಿಬಿರಗಳಿರ್ಬೋದು, ದಂತ ಶಿಬಿರಗಳಿರ್ಬೋದು, ಮತ್ತು ಯಾರಾದರೂ ಬಡ ಮಕ್ಕಳಿದ್ದರೆ ಅವರಿಗೆ ಒಂದು ಸಹಾಯ ಹಸ್ತವನ್ನು ಚಾಚತಕ್ಕಂಥದ್ದಿರ್ಬೋದು. ಈ ರೀತಿಯ 10 ಹಲವು ಕಾರ್ಯಕ್ರಮಗಳನ್ನ ನಮ್ಮ ಲಯನ್ಸ್ ಸಂಸ್ಥೆಯವರು ನಡೆಸ್ತಾ ಬಂದಿದ್ದಾರೆ. ಸೊ ಈ ದಿವಸ ಇಲ್ಲಿ ತಾವು ಒಂದು ಉತ್ತಮವಾದ ಕಾರ್ಯವನ್ನು ಅಧ್ಯಕ್ಷರು ಗ್ರಾಮ ಪಂಚಾಯತಿ ಹುಲಿವಾನ ಮತ್ತು ಪೋತೆರ್ ಮಹಾದೇವ್ ಅವರು, ನಮ್ಮ ಸುಜಾತ ಕೃಷ್ಣರವರು, ಡಾಕ್ಟ್ರು ಮತ್ತು ಎಚ್.ಎಸ್. ಶ್ರೀನಿವಾಸ್, ಸಾಲುಮರ ನಾಗರಾಜು ಎಲ್ಲರೂ ಸೇರಿ ತಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಯಾತಕ್ಕೆ ಪರಿಸರವನ್ನು ಇವತ್ತು ನಾವು ಉಳಿಸ್ಕೊಳ್ಬೇಕು ಅಂತ ಅಂದರೆ, ನೋಡಿ, ಈಗ ಹಿಂದೆ ನಾನು ಹಳ್ಳಿಗಾಡಿನಲ್ಲೇ ಹುಟ್ಟಿ ಹಳ್ಳಿಯಿಂದನೇ ಬಂದಿರೋದ್ರಿಂದ ಹೇಳ್ತಾ ಇದ್ದೇನೆ. ಇವತ್ತು ಯಾವುದೇ ಊರಿಗೋದ್ರೂ ಮೊದಲೆಲ್ಲ ನಾವು ಒಂದು 40 ವರ್ಷ 50 ವರ್ಷ ಒಂದು 100 ವರ್ಷದ ಮರಗಳ ಕಾಣ್ತಾ ಇದ್ದು. ಆದರೆ ಇವತ್ತು ಏನಾಗಿದೆ ಅಂತ ಅಂದರೆ, ಒಂದು ಮರ ನೋಡಲಿಕ್ಕೆ ಸಿಗ್ತಾ ಇಲ್ಲ ನಾವು. ಒಂದೇ ಒಂದು ಮರ, ಆಲ್ ಮರ ಇರ್ಬೋದು, ಇಪ್ಪೆ ಮರ ಇರ್ಬೋದು, ಬಸರಿ ಮರ ಇರ್ಬೋದು. ಸೊ ಈ ರೀತಿ ಮರಗಳೆಲ್ಲವನ್ನು ಏನು ಮಾಡಿದ್ದೇವೆ ನಾವು ಅಂತಂದರೆ, ಯಾವುದೋ ಒಂದು ಸಣ್ಣ ದುಡ್ಡನ್ನ ಆಸೆಗೆ ನಾವು ಮಾರ್ಕೊಂಡು ಈ ಪರಿಸರವನ್ನು ಹಾಳು ಮಾಡ್ತೇವೆ. ಮತ್ತು ಈಗ ಇನ್ನೂ ಒಂದು ಏನಾಗಿದೆ ಅಂತಂದರೆ, ಈ ಮರಗಳಲ್ಲೂ ಈಗ ನಮಗೆ ಕಮರ್ಷಿಯಲ್ ಮರಗಳಿಗೆ ನಾವು ಜಾಸ್ತಿ ಒತ್ತು ಕೊಡ್ತಾ ಇದ್ದೇವೆ. ಟೀಕ್ ಆಗಿರ್ಬೋದು, ಒಂದೇ ಆಗಿರ್ಬೋದು. ಅದ್ರ ಜೊತೆಗೆ ಫಲವನ್ನು ಕೊಡ್ತಕ್ಕಂಥ ಗಿಡಗಳನ್ನ ನೆಡೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ. ಮತ್ತು ಇವತ್ತಿನ ಪ್ರಪಂಚದಲ್ಲಿ ಮರಳು ಮಾಡೋ ಜನಕ್ಕಿಂತ ನೆರಳು ಕೊಡೋ ಮರ ಉತ್ತಮವಾದದ್ದು. ತಾವೆಲ್ಲ ಈ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ. ಗಿಡ ನೆಟ್ಟರಷ್ಟೇ ಸಾಲದು,
ಈಗ ಮಕ್ಕಳನ್ನ ನಾವು ಹೇಗೆ ಸಣ್ಣದರಿಂದ ಅವ್ರನ್ನ ಒಂದು ವಿದ್ಯಾಭ್ಯಾಸ ಕೊಟ್ಟು ಪೋಷಣೆ ಮಾಡಿ ಉತ್ತಮ ನಾಗರಿಕರಾಗಿ ನಾವು ಮಾಡ್ತೇವೆ, ಅದೇ ರೀತಿ ನೆಟ್ಟು ಗಿಡಗಳಿಗೆ ನಾವು ಒಂದು ರಕ್ಷಣೆಯನ್ನು ಕೊಟ್ಟು ಅವು ಮರಗಳಾಗೋ ಥರ ಮಾಡಬೇಕು ಅಂತೇಳಿ ತಮ್ಮಲ್ಲೆಲ್ಲ ಕೇಳ್ಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.